ಆಗಮಿಸಿರುವ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸಪ್ರೇಮ ನಮನಗಳು. ಸಂಜೀವಿನಿ ಗೋಧಾಮ ಮತ್ತು SKF ಇವರ ಸಹಯೋಗದಿಂದ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಆಯೋಜನೆಗೊಂಡಿರುವಂಥದ್ದು. ಮೊದಲನೇದಾಗಿ ಕೃಷಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಒಂದಷ್ಟು ಚಟುವಟಿಕೆಯನ್ನು ಸನ್ಮಾನ್ಯ ರಾಮಕೃಷ್ಣ ಆಚಾರ್ಯರು ಒಂದು ಭಗೀರಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರದು ಬಹಳ ಕನಸಿನ ಯೋಜನೆ ಯಾವುದು ಕೇಳಿದ್ರೆ ರೈತರಿಗೆ ಒಂದು ರೈತ ಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದು. ಅದಕ್ಕೆ ಚಾಲನೆ ಹೇಗೆ ಅನ್ನೋದನ್ನು ಯೋಚನೆ ಮಾಡಿದಾಗ ನಾಗಮಂಡಲದ ಮೂಲಕವೇ ಅದಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ನಾಗಮಂಡಲದ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ನಾಗಮಂಡಲ ಅನೇಕ ಕಡೆಗಳಲ್ಲಿ ಆಗ್ತಾ ಇರುತ್ತದೆ, ಆದರೆ ಸಂಜೀವಿನಿ ಗೋಧಾಮದಲ್ಲಿ ಆಗ್ತಾ ಇರುವಂತಹ ನಾಗಮಂಡಲ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ನಾಗಮಂಡಲ. ಜನರಿಗೆ ಪ್ರಾಚೀನ ಕಾಲದಲ್ಲಿ ಒಂದು ನಾಗಮಂಡಲ ಹೇಗೆ ನಡೀತಾ ಇತ್ತು ಮತ್ತು ಅದಕ್ಕಿರುವಂತಹ ಶಾಸ್ತ್ರೀಯವಾದಂತಹ ಆಗಮೋಕ್ತವಾದಂತಹ ಹಿನ್ನೆಲೆ ಏನು, ಇದೆಲ್ಲವನ್ನ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಒಂದು ಮಾದರಿ ನಾಗಮಂಡಲವನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಹಿಂದೆ ಕಬ್ಬಿನಾಲೆಯಲ್ಲಿ ಒಂದು ಬಹಳ ಸರಳವಾದಂತಹ ನಾಗಮಂಡಲವನ್ನ ಆಚರಣೆ ಮಾಡಿದ್ರು. ಆದರೆ ಪ್ರಕೃತಿಗೆ ಹತ್ತಿರವಾಗಿರುವಂತಹ ನಿಸರ್ಗದ ಜೊತೆಗೆ ಒಂದು ಒಂದು ಅವಿನಾಭಾವದಂತಹ ಸಂಬಂಧವನ್ನು ಹೊಂದಿರುವಂತಹ ನಾಗನ ಆರಾಧನೆ ನಿಜಕ್ಕೂ ಕೂಡ ಹೇಗೆ ನಡೀಬೇಕು ಅನ್ನೋದನ್ನ ಸಂಜೀವಿನಿ ಗೋಧಾಮದಲ್ಲಿ ನಾವು 21ನೇ ತಾರೀಕಿನಂದು ನೋಡ್ಲಿಕ್ಕಿದ್ದೇವೆ. ಯಾವುದೇ ಸದ್ದುಗದ್ದಲ ಇಲ್ಲದೆ ಮಂಗಳವಾದ್ಯಗಳು, ಆಗಮೋಕ್ತ ದೇವಾಲಯಗಳಲ್ಲಿ ಬಳಕೆ ಆಗುವಂತಹ ಪಂಚವಾದ್ಯ, ತಿಮಿಲೆ, ಈ ರೀತಿಯಾದಂತಹ ಸಾಂಪ್ರದಾಯಿಕ ವಾದ್ಯಗಳನ್ನು ಬಳಸಿಕೊಂಡು ರಾಸಾಯನಿಕ ರಹಿತವಾಗಿ ಹೆಚ್ಚು ಯಾವುದೇ ಆಡಂಬರ ದುಂದು ವೆಚ್ಚವನ್ನು ಮಾಡದೆ ಅತ್ಯಂತ ಸರಳವಾಗಿ ದೇವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗವನ್ನು ಮಾಡಿಕೊಂಡು ಒಂದು ನಾಗಮಂಡಲವನ್ನ ಮಾಡ್ತಾ ಇದ್ದೇವೆ. ಈ ನಾಗಮಂಡಲದ ವಿವರಗಳನ್ನ ಈಗಾಗಲೇ ಈ ತಂತ್ರಿವರ್ಯರಾದಂತಹ ಕುಮಾರಗುರು ತಂತ್ರಿ ಕೊರಂಗ್ರಪಾಡಿ ಅವರು ಈಗಾಗಲೇ ತಿಳಿಸಿದ್ದಾರೆ. ಅದರ ಬಗ್ಗೆ ಒಂದು ಪ್ರೆಸ್ ನೋಟ್ನಲ್ಲಿ ನಾವು ಬಹಳ ವಿವರವಾಗಿ ಅದರ ಮಾಹಿತಿಯನ್ನು ಕೊಡುವರಿದ್ದೇವೆ. ಇನ್ನೊಂದು ಈ ವರ್ಷ ಮೊದಲ ಬಾರಿಗೆ ಆಚರಣೆ ಆಗ್ತಾ ಇರುವಂತಹ ಒಂದು ಕೃಷಿ ಸಂಕೀರ್ಣ ಇನ್ನು ಪ್ರತಿ ವರ್ಷ ಈ ಭಾಗದಲ್ಲಿ ಆಗುದಿದೆ. ಯುವ ಸಮುದಾಯವನ್ನ ಹೇಗೆ ಕೃಷಿಯ ಕಡೆಗೆ ಆಕರ್ಷಣೆಗೆ ಆಕರ್ಷಿತರನ್ನಾಗಿಸಬೇಕು ಅಥವಾ ಹಳ್ಳಿಯ ಬದುಕು ಮುಂದಿನ ದಿನಗಳಲ್ಲಿ ಯಾಕೆ ಅನಿವಾರ್ಯ ಅನ್ನುವುದನ್ನ ತಿಳಿಸಿಕೊಡುವಂತ ನಿಟ್ಟಿನಲ್ಲಿ ಒಂದು 3 ಕೃಷಿ ವಿಚಾರ ಸಂಕೀರ್ಣಗಳು ಮತ್ತು ಸಂಜೆಯ ಹೊತ್ತಿಗೆ ನಾಡಿನ ದೊಡ್ಡ ಕೃಷಿ ಸಾಧಕರಾಗಿರುವಂತಹ ಮಿತ್ತಬಾಗಿಲು ದೇವರಾಯರನ್ನ ಇಲ್ಲಿಗೆ ಕರೆಸಿ ಅವರಿಗೆ ರೈತಪೀಠ ಪ್ರಶಸ್ತಿಯನ್ನ ಘೋಷಣೆ ಮಾಡುವುದು. ಆ ರೈತಪೀಠ ಪ್ರಶಸ್ತಿ ಈಗಾಗಲೇ ಅವರು ಅನೇಕ ಬಾರಿ ಹೇಳಿದ್ದಾರೆ. ಸಮಾಜದಲ್ಲಿ ರೈತರು ಅನ್ನುವಂತಹ ವೃತ್ತಿಗೆ ಅದೊಂದು ಥ್ಯಾಂಕ್ಲೆಸ್ ಜಾಬ್ ಆಗಿದೆ. ಹಾಗಾಗಿ ಅವರ ಶ್ರಮವನ್ನ, ಪರಿಶ್ರಮವನ್ನ, ಅವರ ತ್ಯಾಗವನ್ನ ಗುರುತಿಸುವುದರಲ್ಲಿ ನಮ್ಮ ಸಮಾಜ ಸೋತಿದೆ. ಇನ್ನಾದ್ರೂ ಕೂಡ ನಾವು ಅದನ್ನು ಸರಿಪಡಿಸಿಕೊಳ್ಬೇಕು. ರೈತರಿಗೆ ಸರಿಯಾದಂತಹ ಒಂದು ಗೌರವವನ್ನು ಈ ಸಮಾಜ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೈತ ಪೀಠ ಪ್ರಶಸ್ತಿಯನ್ನ ಆರಂಭ ಮಾಡುವರಿದ್ದಾರೆ. ಈ ವರ್ಷದಿಂದ ಅದು ಆರಂಭಗೊಳ್ತಾ ಇದೆ. ನಾವು ಸಂಜೀವಿನಿ ಗೋಧಾಮದಲ್ಲಿ ಅನೇಕ ಕೃಷಿಯ ಪ್ರಯೋಗಗಳನ್ನು ನೋಡ್ತಾ ಇದ್ದೇವೆ. ಒಬ್ಬ ಮನುಷ್ಯ ಹೇಗೆ ಕೃಷಿಯನ್ನೇ ನಂಬಿಕೊಂಡು ಸಮಗ್ರ ಕೃಷಿಯ ಮೂಲಕ ಬದುಕು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಪ್ರಯೋಗಶಾಲೆಯ ರೂಪದಲ್ಲಿ ಈ ಸಂಜೀವಿನಿ ಗೋಧಾಮ ಇದೆ. ಆ ಸಂಜೀವಿನಿ ಗೋಧಾಮದ ವತಿಯಿಂದ ಕೊಡಲ್ಪಡುವ ರೈತಪೀಠ ಪ್ರಶಸ್ತಿಯ ಆರಂಭ ಈ ನಾಗಮಂಡಲದ ಮೂಲಕ ಆಗುವುದಿದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಪ್ರಚಾರ ಪ್ರಸಿದ್ಧಿಯನ್ನು ಯಾವ ಕಾರಣಕ್ಕೆ ಕೊಡಬೇಕು ಅಂದ್ರೆ ನಾವು ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿರುವವರು, ಒಂದು ಇಕೋ ಸೆನ್ಸಿಟಿವ್ ಝೋನ್, ಹೇಗೆ ನಮ್ಮ ಈ ಎಲ್ಲ ಭಾಗಗಳು ಒಂದು ಇಂಡಸ್ಟ್ರಿಯಲೈಸ್ ಆಗ್ತಾ ಇದೆ. ಹಾಗಾಗಿ ಹೇಗೆ ನಮ್ಮ ಪ್ರಕೃತಿಯನ್ನ, ಪರಿಸರವನ್ನ, ಕೃಷಿಯನ್ನ ಉಳಿಸುವುದರ ಜೊತೆಗೆ ನಮ್ಮ ಮುಂದಿನ ಯುವ ಜನತೆಯನ್ನ ನಮ್ಮ ಊರುಗಳಲ್ಲೇ ಉಳಿಸಿಕೊಂಡು ಸಂಸ್ಕೃತಿಯನ್ನ ಪೋಷಿಸುವ ಕೆಲಸವನ್ನ ಮಾಡಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮ ಒಂದು ವೇದಿಕೆ ಆಗುವುದಿದೆ. ಅದಕ್ಕೆ ನಾಗಮಂಡಲದ ಮೂಲಕ ಚಾಲನೆ ಸಿಗುವುದಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಜೊತೆ ಕೈ ಜೋಡಿಸಬೇಕು ಮತ್ತು ಆದಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರ ಸಂದೇಶಗಳು, ಇದರ ಆಶಯ ಏನಿದೆ ಅದನ್ನ ಜನರವರೆಗೆ ತಲುಪಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಧನ್ಯವಾದಗಳು. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ಆಹ್ವಾನಕ್ಕೆ ತಾವೆಲ್ಲ ಬಂದಿದ್ದಕ್ಕೆ ನಮಗೆ ಧನ್ಯವಾದಗಳು ಸಲ್ಲಿಸ್ತಾ, ಇದ್ರ ಬಗ್ಗೆ ಸ್ಥೂಲವಾಗಿ ಈಗ ಶ್ರೀಕಾಂತ್ ಶೆಟ್ಟಿ ಅವರು ಎಲ್ಲ ನಿಮ್ಗೆ ಹೇಳಿದ್ದಾರೆ. ನಾನು ಇದನ್ನು ಏನು ಹೇಳ್ತಾ ಇದ್ದೇನೆ ಅಂದರೆ, ರೈತಪೀಠ ಪ್ರಶಸ್ತಿಯನ್ನು ನಾನು ಪ್ರಾರಂಭಿಸಲಿಕ್ಕೆ ಅದ್ರ ಹಿಂದೆ ನಾನು ಏನೆಲ್ಲ ಕೆಲಸ ಮಾಡಿದ್ದೀವಿ, ಅದು ಎಷ್ಟು ಸೂಕ್ತ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳು ನಿಮ್ಗೆ ಕೊಡ್ತಾ ಇದ್ದೀನಿ.
ನಮ್ಮ ಸಂಜೀವಿನಿ ಗೋದಾಮದ 5 ಮಂತ್ರ, ಅದರಲ್ಲಿ ಪ್ರಕೃತಿಯನ್ನು ಆರಾಧಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು, ಅದನ್ನು ಬೆಳೆಸುವಂಥ ಒಂದು ಚಿಂತನೆ ಎಲ್ಲರೂ ಮಾಡಬೇಕಾಗ್ತದೆ. ಆಮೇಲೆ ರೈತನನ್ನು ಗೌರವಿಸುವಂಥದ್ದು ಮತ್ತು ಅವ ಶ್ರೇಷ್ಠ ವ್ಯಕ್ತಿ ನಮ್ಮ ಸಮಾಜ ದೇಶಕ್ಕೆ, ಅವನಕ್ಕಿಂತ ಮಿಗಿಲಾದ ವ್ಯಕ್ತಿಗಳೇ ಇಲ್ಲ, ಅವನನ್ನು ಪ್ರಥಮ ಸ್ಥಾನದಲ್ಲಿ ಅವನು ಗೌರವಿಸಬೇಕನ್ನುವ ಇನ್ನೊಂದು ದೃಷ್ಟಿಕೋನ. ಆಮೇಲೆ ನಾವು ಇವತ್ತು ಕೆಮಿಕಲ್ ಬಳಸ್ತಾ ನೆಲ ಜಲ ಎಲ್ಲ ಹಾಳು ಮಾಡಿದ್ದೀವಿ. ಆ ದೃಷ್ಟಿಕೋನದಲ್ಲಿ ಗೋ ತಳಿಗಳ, ದೇಶಿ ಗೋ ತಳಿಗಳ ಅಭಿವೃದ್ಧಿ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್, ಅದನ್ನು ಹೇಗೆ ಟೆಕ್ನಾಲಜಿ, ಇಸ್ರೇಲಲ್ಲಿ ಟೆಕ್ನಾಲಜಿ ಅನ್ನೋದು ಅದಕ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿನ ಹೇಗೆ ಬಳಸ್ಕೊಂಡು ಇಲ್ಲಿ ಮಾಡ್ಬೋದು, ಮ್ಯಾನ್ ಫೋರ್ ಕಮ್ಮಿ ಮಾಡ್ತಾ ಅಥವಾ ಜನರ ಸಹಾಯ ಇಲ್ಲದೆ ಹೇಗೆ ಮಾಡ್ಬೋದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು. ಆಮೇಲೆ ಈಗ ಏನಾಗ್ತಾ ಉಂಟಂದರೆ, ಪ್ರಾಚೀನ ಜೀವನವನ್ನು ಕಳ್ಕೊಂಡು ನಾವು ಮಾಡರ್ನ್ ಲೈಫಿಗೆ ಬಂದಿದ್ದೀವಿ. ಈಗ ಒಂದು 80 ವರ್ಷ ಮುದುಕ ಒಂದು 20 ವರ್ಷ ಮಗನನ್ನು ಮೊಮ್ಮಗ ಕರ್ಕೊಬರ್ತಾನೆ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟಿಗೆ. ಅಂಥ ಕಾಲ ಇವತ್ತು ನಾವು ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಒಂದು ಪ್ರಾಚೀನ ನಮ್ಮ ಜೀವನ ಎಷ್ಟು ಅಮೂಲ್ಯ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜು. ಮತ್ತು ಇದೆಲ್ಲದನ್ನು ಯಂಗ್ ಜನ್ರೇಷನಿಗೆ ರೀಚ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಬ್ಬ ರೈತನ ಒಂದು ವೃತ್ತಿಯನ್ನು ಬಿಟ್ಟು ಎಲ್ಲರೂ ಹೊರಗೆ ಹಾಕಿ ಹೋಗ್ತಾ ಇದ್ದಾರೆ. ರೈತನ ಲ್ಯಾಂಡನ್ನು ನಾವು ಖರೀದಿಸಿ ಸೈಟ್ ಮಾಡಿ ಹಣ ಹೇಗೆ ಮಾಡ್ತಾ ಇದ್ದೀವಿ. ರೈತನ ಮಕ್ಕಳು ಕೃಷಿ ಬರ್ತಾ ಇಲ್ಲ. ಹೆಚ್ಚಿನವರು ಹೆಣ್ಣು ಮಕ್ಕಳನ್ನು ತನ್ನ ರೈತನಿಗೆ ಕೊಡಲಿಕ್ಕೆ ಬಯಸ್ತಾ ಇಲ್ಲ. ಇದೆಲ್ಲ ನಮ್ಮ ದೇಶದ ದೊಡ್ಡ ಒಂದು ದುರಂತ. ಇದು ಕೂಡ ಕೃಷಿ ಕೂಡ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಂತ. ಈಗ ಸಾಫ್ಟ್ವೇರು, ಇದು ಮೆಡಿಕಲ್ ಫೀಲ್ಡು, ಎಜುಕೇಷನ್ ಫೀಲ್ಡು, ಇಂಡಸ್ಟ್ರಿ ಫೀಲ್ಡ್, ಹಾಗೆ ಕಾರ್ಪೊರೇಟ್ ಸ್ಟ್ಯಾಂಡರ್ಡ್ ತಂದಾಗ ಎಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಬರಲಿಕ್ಕೆ ಸಾಧ್ಯ ಉಂಟಂತ ಒಂದು ತೋರಿಸ್ಲಿಕ್ಕೆ ಈ ಒಂದು ಸಣ್ಣ ಪ್ರಯತ್ನ. ಇಲ್ಲಿ ಇವತ್ತೇನಾಗ್ತಾ ಉಂಟು ಹೇಳಿದರೆ, ಕೃಷಿಕರು ಯಾವುದೋ ಒಂದನ್ನು ಸ್ಟಿಕಾನ್ ಆಗಿಬಿಡ್ತಾರೆ. ರಬ್ಬರು, ಅಡಿಕೆಯೋ, ಭತ್ತವೋ ಯಾವುದು, ಅದು ತುಂಬ ತಪ್ಪು. ನಾವು ತಯಾರಿಸುವ ಯಂತ್ರಗಳು ಕೃಷಿ ಸಂಬಂಧಪಟ್ಟಂಥದ್ದು. ಭತ್ತ, ಗೋಧಿ, ಜೋಳ, ಕಾಫಿ ಸಂಬಂಧಪಟ್ಟಂಥ ನಮ್ಮ ಉತ್ಪಾದನೆ. ಆಮೇಲೆ ನಾವು ಅದನ್ನು ದೇಶ ಮತ್ತು ಹಲವಾರು ದೇಶಗಳಿಗೆ ನಾವು ಅದನ್ನು ವಿತರಿಸಿದ ಕೃಷಿ ಪ್ರಧಾನ ದೇಶಗಳ ಅಭಿವೃದ್ಧಿ, ಅಲ್ಲಿಯ ಜನರ ಒಂದು ಚಿಂತನೆಯನ್ನು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಇಲ್ಲಿ ಕೆಲವೆಲ್ಲ ಬದಲಾವಣೆ ನಾವು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಿ ಏನಂತ ಹೇಳಿದರೆ, ಒಬ್ಬ ಕೃಷಿಕ ಗೋವು ಸಾಕಬೇಕು, ಗೋವೊಟ್ಟಿಗೆ ಜೇನು, ಗೋವು ಆರ್ಗ್ಯಾನಿಕ್ ಫಾರ್ಮಿಂಗ್ ಆದರೆ ಜೇನು ಪಾಲಿನೇಷನ್ಗೆ ಹೆಲ್ಪ್ ಆಗ್ತದೆ. ಮೀನು, ಕೋಳಿ, ಕುರಿ, ಆಮೆ, ಕುದುರೆ, ಇದೆಲ್ಲ ಕೂಡ ಇತರ ಪಕ್ಷಿಗಳು ಕೂಡ ಇದರ ವೇಸ್ಟ್ ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗ್ತದೆ. ಮತ್ತು ಅದೊಂದು ಸೋರ್ಸ್ಗಳು, ಬೇರೆ ಬೇರೆ ಸೋರ್ಸ್ಗಳು. ಹಾಗೆ 7 ಸ್ತರದ ಕೃಷಿ ಹೇಳ್ತಾರೆ. 7 ಥರ ಕೃಷಿ ಅಂತ ಹೇಳಿದರೆ ನೋಡಿ, ಒಂದು ಜೇನು, ಮೀನು, ಕೋಳಿ, ಕುರಿ, ಗೋವು, ಪಕ್ಷಿ, ಇದೊಂದು ಸ್ತರ ಆದರೆ, ಇನ್ನೊಂದು ನಮ್ಮದು ಈ ಫಾರ್ಮಿಂಗಲ್ಲಿ ನಾವು ಇವತ್ತು ಮಂಗನ ಬಗ್ಗೆ ಭಾಳ ಭಯ ಪಡ್ತಾರೆ ಎಲ್ಲರೂ. ನಾನಿಲ್ಲಿ 1000 ಫಾರೆಸ್ಟ್ ಗಿಡ ಬೆಳೆಸಿದ್ದೀವಿ. ಯಾಕೆ ಹೇಳಿದರೆ, ಅದು ನಮ್ಮೊಟ್ಟಿಗೆ ಬದುಕಬೇಕು. ಆ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ಮಾವು, ರೆಂಜ, ಹಲಸು, ಹೆಬ್ಬೆಲ್ಸು, ಪುನರ್ಪುಳಿ, ಅದನ್ನು ಒಂದು 700-800 ಗಿಡಗಳನ್ನು ನಾವು ಬೌಂಡ್ರಿ ಹಾಕಿದ್ದೀವಿ. ಅದು ನಮ್ಗೆ 20 ವರ್ಷ ಹೋಗುವಾಗ ದೊಡ್ಡ ಒಂದು ಇನ್ಸೂರು ಲೆವೆಲಲ್ಲಿ ಇದು ರಿಟರ್ನ್ ಸಿಗ್ತದೆ. ಒಂದು ಮರ ಒಂದು 100 ಸೇಫ್ಟಿ ಬಂದರೆ ಇನ್ನು ಮುಂದೆ 10 ವರ್ಷ 20 ವರ್ಷ ಹೋಗುವಾಗ ಅದರ ಮೌಲ್ಯ ಸಾಮಾನ್ಯ ಒಂದೊಂದು ಮರದ ಮೌಲ್ಯ 10 ಲಕ್ಷ ಆಗ್ತದೆ. ಅದು ಒಂದು ದೇಶಕ್ಕೆ ನಾವು ಪ್ರಕೃತಿ ಉಳಿಸ್ಲಿಕ್ಕಾಯಿತು, ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೆ ಅದು ಆಧಾರ ಇದಾಯಿತು. ಅದು ದೊಡ್ಡ ನಮಗೆ ಒಂದು ರಿಟರ್ನ್ಸ್ ಬರುವಂಥ ಇದೆ. ಯಾಕಂದರೆ ಲಾಂಗ್ ಟೈಮಿನ ಇದು. ಇದರಲ್ಲಿ ನಾವು ಎಲ್ಲ ಥರದ ಹಣ್ಣುಗಳು ಹಾಕಿದ್ದೀವಿ. ಹಣ್ಣುಗಳ ಕೂಡ ಇಲ್ಲಿ ಏನಾಗ್ತೀವಿ ಅಂದರೆ, ನಾವು ಹೊಸ ವಿಧದಾಗಿದೆ. ಮ್ಯಾಂಗಸ್ಟೀನು, ರಾಂಬುಟನ್ನು, ಥೈಲ್ಯಾಂಡ್ ಜಾಕ್ ಫ್ರೂಟ್ಗಳು, ಬೇರೆ ಬೇರೆ ಫ್ರೂಟ್ ಗಿಡಗಳನ್ನು ಹಾಕಿದ್ದೀವಿ. ಅದರ ಒಟ್ಟಿಗೆ ನಾವು ಇಲ್ಲಿ ಅಡಿಕೆ, ತೆಂಗು, ಪೆಪ್ಪರು, ಕಾಳುಮೆಣಸು, ಮ್ಯಾಂಗೋಸ್ಟೀನು, ಲವಂಗ, ಏಲಕ್ಕಿ, ಇದೆಲ್ಲ ಒಂದು ಸಣ್ಣ ಒಂದು ಪ್ರಯೋಗ ಮಾಡಿದ್ದೀವಿ. ಇಲ್ಲಿ ಒಂದು 5 ಎಕರೆಯಲ್ಲಿ ಅಡಿಕೆ ಹಾಕಿದ್ದೀವಿ. ಅಡಿಕೆಗೆ ನಾವು ಕಾಳುಮೆಣಸು ಹಾಕ್ತಾ ಇದ್ದೀವಿ, ಅದ್ರ ಕೆಳಗೆ ಮ್ಯಾಂಗೋಸ್ಟ್ ಹಾಕ್ತಾ ಇದ್ದೀವಿ, ಅದ್ರ ಕೆಳಗೆ ಲವಂಗ ಹಾಕ್ತಾ ಇದ್ದೀವಿ, ಅದ್ರ ಕೆಳಗೆ ಏಲಕ್ಕಿ ಹಾಕ್ತಾ ಇದ್ದೀವಿ. ಒಂದೇ ಜಾಗದಲ್ಲಿ 5 ಬೆಳೆ ಬೆಳೆಯೋದ್ರಿಂದ ಏಲಕ್ಕಿಗೆ ತಂಪು ಬೇಕು, ನೆರಳು ಬೇಕು, ಲವಂಗಕ್ಕೂ ತಂಪು ಬೇಕು, ನೆರಳು ಬೇಕು, ಮ್ಯಾಂಗೋಸ್ಟಿಗೆ ನೆರಳು ಬೇಕು, ಕಾಳುಮೆಣಸಿಗೆ ನೆರಳು ಬೇಕು, ಅಡಿಕೆ ಇದಕ್ಕೊಂದು ಸಪೋರ್ಟಿವ್ ಆಗಿ ಬರ್ತದೆ. 5 ಬೆಳೆ ಬೆಳೆಯೋದ್ರಿಂದ ನಮ್ಮ ಜಾಗ ಶಾರ್ಟೇಜ್ ಆಗ್ತಾ ಇರೋದಕ್ಕೆ 5 ಪಟ್ಟು ಜಾಗ ಒಂದೇ ಪಟ್ಟಲ್ಲಿ ಬೆಳಿಲಿಕ್ಕೆ ಆಗ್ತದೆ.
ಇನ್ನೊಂದು 5 ಬೆಳೆಯಲ್ಲಿ 5 ಮಾರ್ಕೆಟಲ್ಲಿ ರೇಟ್ ಸಿಗುವುದಿಲ್ಲ, ಕ್ರಾಪ್ ಬರುವುದಿಲ್ಲ. 3 ಬಂದಾಗ ನಮ್ಗೆ ಅದು ಸಸ್ಟೈನ್ ಆಗ್ತದೆ, ನಾವು ಸಸ್ಟೈನ್ ಆಗಲಿಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಇದು ಒಂದು ಹೊಸ ಇದು ಅಲ್ಲಿ ಮೀನು ಒಂದು ನಮ್ಮ ಉದ್ದೇಶ ಅಂದರೆ ಒಂದು ಹಳ್ಳಿಯಲ್ಲಿ ಒಂದು 35 ಫ್ಯಾಮಿಲಿ ಜೀವನ ಕಟ್ಕೊಳ್ಬೇಕು. ಯಾಕಂದರೆ ಈಗ ನೆಕ್ಸ್ಟು AI ಬರುವುದರಿಂದ ಸಾಫ್ಟ್ವೇರ್ ಫೀಲ್ಡಲ್ಲಿ ಬೇರೆ ಬೇರೆ ಫೀಲ್ಡಲ್ಲಿ ತುಂಬ ಒಂದು 50% ಜಾಬ್ 5-10 ವರ್ಷದಲ್ಲಿ ರಿಡ್ಯೂಸ್ ಆಗಲಿ ಚಾನ್ಸಸ್ ಇದೆ. ಆ ಹಳ್ಳಿಯಲ್ಲೇ ಒಂದು ಜೀವನ ಕಟ್ಟಿಕೊಳ್ಳುವಂಥ ಒಂದು ಭದ್ರತೆಯನ್ನು ಅಥವಾ ಒಂದು ಅವಕಾಶವನ್ನು ಕಲ್ಪಿಸಬೇಕಂತ ಒಂದು ಎಣ್ಣೆಗಾಣ ಹಾಕಿದ್ದೀವಿ. ಆ ಹಳ್ಳಿಯ ಒಂದು ಕೊಬ್ಬರಿಯನ್ನು ಅಲ್ಲೇ ಬೆಳೆಸ್ಬೋದು. ಆ ಕೊಬ್ಬರಿ ಡ್ರೈಯರ್ ಇದೆ, ಅಲ್ಲಿ ಡ್ರೈ ಮಾಡ್ಬೋದು, ಅಲ್ಲಿ ಎಣ್ಣೆ ಮಾಡ್ಬೋದು, ಅಲ್ಲಿ ವೇಸ್ಟೇಜ್ ಮಾಡ್ಬೋದು. ಪ್ಯೂರ್ ಎಣ್ಣೆಯನ್ನು ನಾವು ಊರಿಗೆ ಕೊಡ್ಬೋದು. ಈಗ ನಾವೇನು ಹೇಳ್ತಾ ಇದ್ದೀವಿ, ಎಣ್ಣೆ ಕೆಮಿಕಲ್ ಹೇಳ್ತಾ ಇದ್ದೀವಿ, ನಾವು ಹೇಳ್ತಾ ಇದ್ದೀವಿ ಬಿಟ್ಟೋದಕ್ಕೆ ಏನೋ ಒಂದು ಸೋರಿ ತಗೊಳ್ತಾ ಇಲ್ಲ. ಅದು ಒಂದು ಫ್ಯಾಮಿಲಿಗೆ ಜೀವನ ಕಟ್ಟಬಹುದು. ಇನ್ನೊಂದು ನಾವು ಫಿಶ್ ಪಾಂಡ್ ಹಾಕಿದ್ವಿ, ಅಲ್ಲಿ ಒಂದು 15-20 ಸಾವಿರ ಮರಿಗಳು ಹಾಕಿದರೆ ಅದರಲ್ಲಿ ಒಂದು ವರ್ಷಕ್ಕೆ ಒಂದು 20,000 ಇದು ಕೋಳಿ. ಯಾಕಂದರೆ ಇವತ್ತೇನಾಗಿದೆ, ಸಮುದ್ರದಲ್ಲಿ ಆಳ ಮೀನುಗಾರಿಕೆ ಮಾಡಿ ಲೈಟ್ ಹಾಕಿ ಎಲ್ಲದನ್ನು ತೆಗಿತಾ ಇದ್ದೀವಿ. ಸೆಕೆಂಡ್ ಏನಾಗಿದೆ, ಪ್ಲಾಸ್ಟಿಕ್ ಹೋಗಿ ಅಲ್ಲಿ ಮೀನುಗಳೆಲ್ಲ ಸತ್ತು ಹೋಗ್ತಾ ಇದೆ, ಮೀನು ತಿನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನು 5 ವರ್ಷಕ್ಕೆ ಇದಕ್ಕೆ ನಾವು ಒಂದು ಆಲ್ಟರ್ನೇಟ್ ಆಗಿ ಹುಡುಕ್ಲಿಕ್ಕೆ ಈ ಒಂದು ಫಿಶ್ ಪಾಂಡ್ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ, ಯಾಕಂದರೆ ಕಲ್ಕತ್ತಲ್ಲಿ ಇದು ಮಾಡಿದ್ದಾರೆ ಅಲ್ಲ ಪ್ರಯೋಗ. ಪ್ರತಿಯೊಂದು ಮನೆಯಲ್ಲಿಯೂ ಫಿಶ್ ಪಾಂಡ್, ಅಲ್ಲಿ ನಿಮ್ಗೆ ಬೇಕಾದ ಕ್ರ್ಯಾಬು, ನಿಮ್ಗೆ ಬೇಕಾದ ಪ್ರಾನ್ಸು, ಎಲ್ಲ ಥರದ ಮೀನು ನೀವು ತೆಗೆಯೋದಲ್ಲಿ. ಇಂಥ ಒಂದು ಚಿಂತನೆ ಒಂದೊಂದು ಊರಲ್ಲಿ ಅದು ಮಾಡ್ಬೋದು. ಈ ಊರಿನ ಕೋಳಿಗಳು, ಕಡಂಗದ ಕೋಳಿಗಳು ಬೆಳೆಸ್ಬೋದು, ಮತ್ತು ಬಂಡೂರು ಕುರಿಗಳು ಬೆಳೆಸ್ಬೋದು. ಹೀಗೆ ಇದನ್ನೆಲ್ಲ ಮಾಡ್ತಾ ಅಂದರೆ ಒಂದು ಊರಲ್ಲಿ ಜಾಬ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಸಣ್ಣ ವಿಷಯ. ನಾವು 100 ಕೋಳಿ ಹಾಕಿದ್ದೀವಿ ಕಡಂಗನಾಥ್, ದಿನಕ್ಕೆ ಒಂದು 60 ಮೊಟ್ಟೆ ಬರ್ತದೆ. ಹೆಚ್ಚಿಂಗ್ ಮೆಷಿನ್ ಇದೆ, ಹೆಚ್ಚಿಂಗ್ ಮೆಷಿನಲ್ಲಿ ನಾವು ಕರೆಕ್ಟಾಗಿ ಅದನ್ನು ಇದು ಮಾಡಿದರೆ 40-50 ಮರಿ ಬರ್ತದೆ. 3 ತಿಂಗಳು ಸಾಕಿದರೆ ಒಂದು ಫ್ಯಾರಿಗೆ 2ಕ್ಕೆ 2,000 ಹೋಗ್ತದೆ. 20-30 ಫ್ಯಾರ್ ಬಂದರೆ ದಿವಸಕ್ಕೆ 34,000 ದುಡಿಬೋದು. ನಮಗೆ ಬೆಂಗಳೂರು ಬೇಡ, ಅಮೆರಿಕ ಬೇಡ, ಇಲ್ಲಿ ಅಂತ ಅವಕಾಶಗಳಿದೆ. ಆದರೆ ನಾವು ಅದೆಲ್ಲ ಅದಕ್ಕೆ ಬೆಳೆಸ್ಲಿಕ್ಕೆ ಎಲ್ಲರೂ ಹೇಳ್ತಾರೆ, ಅದಕ್ಕೆ ಭದ್ರತೆಯನ್ನು ಹೇಳುವುದಿಲ್ಲ ನಾವು. ಅದನ್ನು ಬೆಳೆಸಬೇಕಾದ್ರೆ ಅದಕ್ಕೆ ನೆಟ್ ಹಾಕಬೇಕು, ಮೇಲಿನ ಪ್ರಾಣಿಗಳು ಪಕ್ಷಿಗಳು ಅದರ ಮೊಟ್ಟೆ ತಿನ್ನಬಾರ್ದು, ಕೆಳಗೆ ಸ್ನೇಕು ಮತ್ತು ಮುಂಗುಸಿ ಇದೆಲ್ಲ ಅಟ್ಯಾಕ್ ಮಾಡ್ತದೆ. ಇದೆಲ್ಲ ಭದ್ರತೆ, ಇದೆಲ್ಲ ನಾವು ಪ್ರಾಯೋಗಿಕವಾಗಿ ಮಾಡಿದ್ದೀವಿ. ಹಾಗೆ ಈ ಒಂದು ಇದರಲ್ಲಿ ಇದೆಲ್ಲದನ್ನು ಯಂಗ್ಸ್ಟರ್ಸಿಗೆ ಪರಿಚಯಿಸಬೇಕು. ಆಮೇಲೆ ಅದ್ರ ಬಗ್ಗೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಹೌದು, ರೈತಪೀಠ ಒಂದು ಜ್ಞಾನಪೀಠ ಪ್ರಶಸ್ತಿಯಾಗಿ ತರುವಂಥ ಒಂದು ಚಿಂತನೆ ನಮ್ಮದು. ಒಂದು ಒಳ್ಳೆಯ ಮೊತ್ತದ ಒಂದಿಗೆ, ಅಂದರೆ ಈಗ ಒಬ್ಬ ಪ್ರಶಸ್ತಿ ಅಂದುಕೊಳ್ಳಿ ಅವರಿಗೆ ಸನ್ಮಾನ ಮಾಡೋದೇ ಮತ್ತು ಸೂಕ್ತ ಅಲ್ಲ, ಅದಕ್ಕೊಂದು ಗೌರವ ಬರುವ ಹಾಗೆ ಭಾಳ ವ್ಯಾಲ್ಯುಬಲ್ ಆಗಿ ಅದನ್ನು ಒಂದು ಪರಿಚಯಿಸಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಈ ನಮ್ಮ 5 ವರ್ಷಗಳ ಅಭಿವೃದ್ಧಿಯನ್ನು ಈ ಒಂದು ಇದರಲ್ಲಿ ರೈತಪೀಠ ಪ್ರಶಸ್ತಿ ಪ್ರಾರಂಭಿಸುವ ಮೊದಲು ನಾವು ಪ್ರಕೃತಿಯನ್ನು ಆರಾಧಿಸಿಕೊಂಡು, ಪ್ರಕೃತಿಯನ್ನು ನಾವು ಉಳಿಸುವಂಥ ಇದು ಮಾಡಿಕೊಂಡು ನಾಗಮಂಡಲ ಸೇವೆ ಮಾಡ್ಕೊಂಡು ಮುಂದುವರಿತಾ ಇದ್ದೀವಿ. ಇನ್ನೊಂದು ಏನಾಗ್ತಾ ಉಂಟಂದರೆ, ಈಗ ಕ್ಲೈಮೇಟ್ಗಳು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ಇಲ್ಲಿ ನಾವು ಕೂತಿದ್ದೀವಿ, ತುಂಬ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. 20 ವರ್ಷ ಮೊದಲು ಸಾಮಾನ್ಯ 20-25 ಟೆಂಪ್ರೇಚರ್ ಇತ್ತು, ಈಗ 35-40 ಹೋಗ್ತಾ ಇದೆ. ಯಾಕೆ ಆಗ್ತಾ ಉಂಟು ಅಂತ ಹೇಳಿದರೆ, ನಮ್ಮ ಯಾವುದು ಕಾಂಕ್ರೀಟ್ ಇದು ಡೆವಲಪ್ಮೆಂಟ್, ಯಾವುದು ರಸ್ತೆಗಳು, ನಮ್ಮ ಬಿಲ್ಡಿಂಗ್ಗಳು ಡೆವಲಪ್ ಆಗ್ತಾ ಇದೆ. ನೇಚರನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಒಂದು ಮನೆ ಮಾಡಿದ್ದೀವಿ, ಒಂದು 60-70 ಮೆಡಿಸಿನ್ ಟ್ರೀ ಹಾಕಿದ್ದೀವಿ, ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟು ಪ್ರತಿಯೊಬ್ಬರು ಕೂಡ ಈ ಸೈಟು, ದುಡ್ಡು ಇದೆಲ್ಲ ಮಾಡೋಕ್ಕಿಂತ ನಮ್ಮ ಕೈಗಾರಿಕಾ ಉದ್ಯಮಿಯವರು, ಆಲ್ ಬಿಸ್ನೆಸ್ ಮ್ಯಾನು, ಎಂಪ್ಲಾಯೀಸು ಎಲ್ಲರೂ ಒಂದು ಕೃಷಿಯನ್ನೊಂದು ಹಾಬಿಯಾಗಿ ಒಂದು ಪ್ಯಾಷನಾಗಿ ತಗೊಂಡಾಗ ಅದು ದೊಡ್ಡ ಒಂದು ಬದಲಾವಣೆ ಆಗ್ಬೋದು ದೇಶಕ್ಕಂತ. ಮತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಜಾಗದ 1/3 ಜಾಗವನ್ನು ಪ್ರಕೃತಿಗೆ ಇಡಬೇಕು. ನೀವು 5 ಸೆಂಟ್ ಜಾಗದಲ್ಲಿ ಮನೆ ಮಾಡ್ತೀರಂತಾದರೆ ಅದರ 1/3 ನೀವು 10 ಗಿಡಗಳು ಹಾಕಲೇಬೇಕು. ಇದು ಜಪಾನಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಇಂಥ ಇದು ಸಮಸ್ಯೆ 20 ವರ್ಷ ಮೊದಲೇ ಬಂದಿದೆ. ಅಲ್ಲಿ ಮಿಯಾವಾಕಿ ಅಂತ ಒಂದು ವನಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಯಾಕಂತ ಹೇಳಿದರೆ ಅಲ್ಲಿಯ ಒಂದು ವಾತಾವರಣವನ್ನು ಉಳಿಸ್ಕೊಳ್ಳಿಕ್ಕೆ. ನಾಳೆ ನಮ್ಮಂಥ ಉದ್ಯಮಿದಾರರು ಏನಂತ ಹೇಳಿದರೆ, ಬಿಸ್ನೆಸ್ ಮ್ಯಾನ್ಗಳು ಏನಂದರೆ, ಇವತ್ತು ಕಮರ್ಷಿಯಲ್ ಸೈಟ್ ತಗೊಳ್ಳೋದಲ್ಲ, ಸ್ವಲ್ಪ ಪರ್ಸೆಂಟ್ 1-2 ಎಕರೆ ಜಾಗವನ್ನು ತೆಗೆದು ಫಾರೆಸ್ಟ್ ಜಂಗಲ್ಗೆ ಹಾಕಿಬಿಡೋದು, ಸ್ವಲ್ಪ ಜೇನು ಹಾಕಿಬಿಡೋದು. ಒಂದು ಸಲ ನಾವು ಎಲ್ಲೋ ಕ್ಲಬ್ಬಿಗೆ ಹೋಗೋ ಬದಲಿಗೆ ಒಂದು ಸ್ವಲ್ಪ ಅಲ್ಲಿ ಹೋಗಿ ಅದನ್ನು ಗಮನಿಸೋದು. ಇದು ಒಂದು ದೇಶ ಕೊಡುಗೆ, ನಮ್ಮ ನೆಕ್ಸ್ಟ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪರಿಸರವನ್ನು ಉಳಿಸಿ ಹೋಗುವಂಥ ಒಂದು ಕಲ್ಪನೆ ತರಬೇಕಂತ ಎಲ್ಲ ದೃಷ್ಟಿಕೋನ ಇಟ್ಟುಕೊಂಡು ನಾಗರಿಕ ಒಂದು ಸೇವೆ ಸಲ್ಲಿಸಿಕೊಂಡು ಇದನ್ನು ಮಾಡುವಂಥ ನಾವು ಚಿಂತನೆ ಮಾಡಿದಾಗ, ನಮ್ಮ ಸ್ನೇಹಿತರಾದ ಕೆಲವರು ದೇವಪ್ರಸಾದ್ ಶೆಟ್ಟಿಯವರು, ಶ್ರೀಕಾಂತ್ ಶೆಟ್ಟಿಯವರು,
ನನ್ನ ಚಿಂತನೆ ಬೇರೆ. ನಾನು ಕೈಗಾರಿಕಾ ಹಿನ್ನೆಲೆ ಇದ್ದವನು, ನನಗೆ ಇದರೆಲ್ಲ ಬಗ್ಗೆ ಅನುಭವ ಇಲ್ಲ. ಇವರೆಲ್ಲ ಅದರಲ್ಲಿ ಭಾಳ ಪಳಗಿದವರನ್ನು ತಗೊಂಡಾಗ ಒಂದು ಒಳ್ಳೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗ್ತದೆ, ಜನರಿಗೆ ಒಳ್ಳೆ ರೀಚ್ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಒಂದು ವಿಭಿನ್ನವಾಗಿ ಮಾಡ್ಲಿಕ್ಕೆ ಆಗ್ತದೆ ಅಂತ ದೃಷ್ಟಿಕೋನ ಇಟ್ಕೊಂಡು ಎಲ್ಲ ನಮ್ಮ ಟೀಮ್ ಇದ್ರ ಬಗ್ಗೆ ಪ್ರಯತ್ನಿಸ್ತಾ ಇದ್ದಾರೆ. ನೋಡಿ, ಇವತ್ತು ಪಂಜಾಬಿ ನೀವು ಹೋಗಿರ್ಬೋದು, ಪಂಜಾಬಲ್ಲಿ ಯಾವುದೂ ಬೆಳೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ, ಸಂಪೂರ್ಣ ಅಲ್ಲಿ ಬೆಳೆದ ತಿಂದರೆ ಕ್ಯಾನ್ಸರ್ ಬರ್ತದೆ ಅಂತ ಕಂಪ್ಲೀಟ್ ನಿರ್ಜೀವಾಗಿ ಹೋಗಿದೆ. ಅಲ್ಲಿ ಒಂದು 10 ಫೀಟ್ ಮಣ್ಣು ತೆಗೆದು ಮಣ್ಣು ಹಾಕಿದ್ರೆ ಕೂಡ ಅದರಲ್ಲಿ ಪುನಃ ಕೆಮಿಕಲ್ ಬರ್ತದಂತ ರಿಪೋರ್ಟ್ ಇದೆ. ಹಾಗೆ ಒಂದು 2-3 ಸ್ಟೇಟ್ ಆಗಿದೆ. ಇನ್ನೀಗ ಒಂದು ರಿಪೋರ್ಟ್ ಪ್ರಕಾರ ಎಲ್ಲ ಒಂದು 15-20 ವರ್ಷದಲ್ಲಿ ಎಲ್ಲ ದೇಶ ಹಾಗೆ ಆಗ್ತಾ ಉಂಟು. ಯಾಕಂದರೆ ಇದು ನಾವು NPK ಕೆಮಿಕಲ್ ಬೇಸ್ಡ್ ಡೆವಲಪ್ಮೆಂಟ್ ಮಾಡಿ ಹೋಗಿದ್ದಾರೆ. ನಮ್ಮ ಗೋ ಆಧಾರಿತ NPK ಡೆವಲಪ್ ಮಾಡಲಿಕ್ಕೆ ಯಾರು ಪ್ರಯತ್ನ ಪಡಲಿಲ್ಲ. ಇದೇನಂತ ಹೇಳಿದರೆ ಇದು ಲೇಬರ್ ಪ್ರಾಬ್ಲಮ್ ಅಂತ. NPK ಹಾಕಿಬಿಟ್ರೆ ಮುಗಿತು ಕೆಮಿಕಲ್. ಇದು ಹಾಗೆ ಆಗುವುದಿಲ್ಲ. ಇದಕ್ಕೆ ನಾವು ಈ NPK ಗೋ ಆಧಾರಿತ ಕೃಷಿ ಮಾಡಲಿಕ್ಕೆ ಕೂಡ ಟೆಕ್ನಾಲಜಿ ಡೆವಲಪ್ ಮಾಡಿದ್ದೀವಿ ನಾವು. ಇಸ್ರೇಲ್ ಟೆಕ್ನಾಲಜಿ ಏನು ಹೇಳ್ತೀವಿ, ಇಸ್ರೇಲಲ್ಲಿ 1 ಎಕರೆ 1 ಸ್ಕ್ವೇರ್ ಫೀಟಿಗೆ $1 ಪಡಿಬೇಕಂತ, ಸಾಧಾರಣ 35 ಲಕ್ಷ ವರ್ಷ ಗೇನ್ ಮಾಡಬೇಕಂತ. ನಾವು ಹೇಳೋದು, ಇಲ್ಲಿ ಹಳ್ಳಿಯಲ್ಲಿ 1 ಎಕರೆ ಜಾಗ ಇದ್ದರೆ, ಒಂದು ಫ್ಯಾಮಿಲಿ ಇದ್ದರೆ 3 to 4 lakhs ಇಲ್ಲೇ ಗೇನ್ ಮಾಡ್ಬೋದು. ವಿದಿನ್ 10 to 15 ಇಯರ್ಸಲ್ಲಿ ಒಂದು 15-20 crores ಇಲ್ಲೇ ಗೇನ್ ಮಾಡ್ಬೋದು. ಅವ SLC ಹೋಗುವಾಗಲೇ ಪ್ಲ್ಯಾನ್ ಮಾಡಬೇಕು. ಹುಡುಗ SLC ಹೋಗುವಾಗಲೇ ಅವ ಒಂದು 300-400 ಒಳ್ಳೆ ಜಂಗಲ್ ಗಿಡ ಹಾಕಬೇಕು. ಸಾಗವಾನಿ ಇರ್ಬೋದು, ಮಾಗನಿ ಇರ್ಬೋದು ಅಂತ ಹಾಕಬೇಕು. PUC ಬರುವಾಗಕ್ಕೆಲ್ಲ ಪೆಪ್ಪರ್ ಹಾಕಬೇಕು. ಡಿಗ್ರಿ ಬರುವಾಗ ಒಂದು 5 ದನ ಸಾಕಬೇಕು. 5 ದನವನ್ನು ಸಾಕಿದ ಕೂಡ ದೇಶಿ ದನ ಸಾಕ್ಬಿಡಬೇಕು. ಅಲ್ಲಿಂದ ಅದರ ಹಾಲನ್ನು ಮಾರಿದರೆ ಅದು ಇದಾಗೋದಿಲ್ಲ. ತುಪ್ಪ, ಮಜ್ಜಿಗೆ ಇದೆಲ್ಲ ಮಾಡಿ ವ್ಯಾಲ್ಯೂ ಆ್ಯಡ್ ಮಾಡಿದರೆ, ಇದರಿಂದ ವೇಸ್ಟನ್ನು ತರಕಾರಿ ಇದೆಲ್ಲ ಬೆಳೆದರೆ ಇಲ್ಲೇ ಗೇನ್ ಮಾಡ್ಲಿಕ್ಕೆ ಆಗ್ತದೆ. ಈ ಸಾಗವಾನಿ ಗಿಡವನ್ನು ಹಾಕಿ 15 ವರ್ಷ ಆಗುವಾಗ ನೀವು ಗೊಬ್ಬರ ನೀರು ಹಾಕೋದ್ರಿಂದ ಅದು ಒಂದು 60-80 ಸೇಫ್ಟಿ ಬರ್ತದೆ. 10 ವರ್ಷ ಹೋಗುವಾಗ ಒಂದು ಸೇಫ್ಟಿಗೆ ಮಿನಿಮಮ್ 8-10 ಸಾವಿರ ಹೋಗ್ತದೆ. ಒಂದು ಮರ 5 to 8 lakhs ಗೇನ್ ಮಾಡ್ಬೋದು. ಒಂದು 500 ಮರ ಹಾಕಿದ್ರೆ ಇಷ್ಟಾಯ್ತಂತ. ನಾವೆಲ್ಲ ತುಂಬ ದೂರದರ್ಶಿಟ್ಟು ಈ ಕೆಲಸ ಸರ್ಕಾರ ಮತ್ತು ನಾವೆಲ್ಲ ಮಾಡಬೇಕನ್ನೋದು, ಇದಕ್ಕೊಂದು ಪ್ರಯೋಗಾಲಯವಾಗಿ ಇದನ್ನು ನಾವು ಡೆವಲಪ್ ಮಾಡ್ತಾ ಬಂದ್ವಿ. ಅಂದರೆ ಇವತ್ತು ನಾವು ತುಂಬ ಯೂನಿವರ್ಸಿಟಿ ಹೋಗ್ತೀವಿ, ತುಂಬ ಹಣ ತರ್ತಾರೆ, ಎಷ್ಟು ಆಳದಲ್ಲಿ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಹಾಗಾಗಿ ನಾವು ಇಲ್ಲಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಇಲ್ಲಿ ಎಲ್ಲ ಯಾವುದೋ ಒಂದು ಪಿಕ್ ಮಾಡ್ಬೋದು ಲೈಫಲ್ಲಿ. ಇಲ್ಲಿ ಬಂದರೆ ಒಂದು 10-20 ಇದಿದೆ, ಒಂದು ಯಾವುದೋ ಒಂದು ಪಿಕ್ ಮಾಡ್ರೆ ಅವನ ಕುಟುಂಬವನ್ನು ಕಟ್ಕೋಬೋದು, ಮನೆ ಕಟ್ಕೋಬೋದು, ಊರಲ್ಲೇ ಬದುಕಬಹುದು. ಈಗ ಮೆಟ್ರೋಪಾಲಿಟನ್ ಸಿಟಿ ತುಂಬ ಇವತ್ತು ಒಲ್ಟ್ ಆಗ್ತಾ ಇದೆ. ಇವತ್ತು ದುಬಾಯಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಈಗ UK, USA ಅಲ್ಲಿ ತುಂಬ ಸಮಸ್ಯೆಗಳಿದೆ. ನೆಕ್ಸ್ಟ್ ಜನ್ರೇಷನ್ ಊರಿನಲ್ಲೇ ಅವರವರ ಬದುಕಟ್ಟುವಂಥ ಒಂದು ಚಿಂತನೆಯಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲ ಮಾಡ್ತಾ ಇಲ್ಲ ನಾವಂದರೆ ಫಸ್ಟು 3 ವರ್ಷ ಬಳಸಿದ್ದೀವಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ, ಯಾಕೆ ನಮ್ಮದು ಡೆವಲಪ್ಮೆಂಟ್ ಆಗಿ. ಈಗ ನಾವು ಯಾವ್ದು ಬಳಸ್ತಾ ಇಲ್ಲ. ಪ್ರಮೋಟ್ ಮಾಡ್ಬೋದು ಅಂದರೆ ಅದಕ್ಕೆ ಜೀವಾಮೃತವನ್ನು ಡೆವಲಪ್ ಮಾಡ್ಬೋದು, ವರ್ಮಿ ಕಂಪೋಸ್ಟ್ ಮಾಡ್ಬೋದು, ಕಾಂಪೋಸ್ಟ್ ಮ್ಯಾನೇಜ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದಿನ್ನು ನೆಕ್ಸ್ಟ್ ಲೆವೆಲಲ್ಲಿ ಅಭಿವೃದ್ಧಿ ಮಾಡ್ಬೋದು. ಆ್ಯಕ್ಚುಲಿ ಒಂದು ದೇಶದ 5 ಪ್ಯಾನ್ ಇಂಡಿಯಾದಲ್ಲಿ ತರಬೇಕು ಪ್ಲ್ಯಾನ್ ಮಾಡಿದ್ದು ನಾವು. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಈಸ್ಟರ್ನ್ ಇಂಡಿಯಾ, ಸೆಂಟ್ರಲ್ ಇಂಡಿಯಾ, ವೆಸ್ಟರ್ನ್ ಇಂಡಿಯಾ, ಹಾಗೆ 5 ಪ್ಲ್ಯಾನ್ ಮಾಡಿ. ಈ ವರ್ಷ ನಮ್ಮ ಇದರಲ್ಲಿ ನಮಗೆ ಅದು ಆಗಲಿಲ್ಲ, ಒಂದೇ ಕಡೆ ತರ್ತಾ ಇದ್ದೀವಿ. ಅದು 1 ಲಕ್ಷದ ಕ್ಯಾಶ್ ಮೊತ್ತ ಮತ್ತು ಸೀಲ್ಡು ಮತ್ತು ಅವರು ಬಂದು ಹೋಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಆ ಜವಾಬ್ದಾರಿಯನ್ನು ಹೊರ್ತಾ ಇದ್ದೀವಿ. ಹೌದು ಮಾಡ್ತಾ ಮಾಡ್ತಾ ಇದ್ದೀವಿ. ಹೌದು. ಈಗ 19ನೇ ತಾರೀಕು ನಡೆಯುವಂಥದ್ದು ಕುಟುಂಬ ಸೇರ್ಕೊಂಡು ನಡೆಯುವಂಥದ್ದು ವಿಶೇಷವಾಗಿ ನಾವು ಆಹ್ವಾನ ಮಾಡೋದಿಲ್ಲ. 20ನೇ ತಾರೀಕು ಇರುವಂಥದ್ದು ಕೃಷಿ ಮಂಡಲ ವಿಚಾರಗೋಷ್ಠಿ ಅಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪ್ರಸ್ತಾಪ ಮಾಡಿದ್ರು. ಅದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4-4:15ವರೆಗೆ ಅದು ನಡೆಯುತ್ತೆ. ಸಂಜೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಆಮೇಲೆ ರಾತ್ರಿ ಸಿದ್ಧಾರ್ಥ್ ಬೆಳ್ಮನ್ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮ. ಅವತ್ತು ನಮ್ಮ ನಿರೀಕ್ಷೆ ಇರುವಂಥದ್ದು ಸುಮಾರು ಒಂದು 2,000 ಜನ ಬರಬೇಕನ್ನುವಂಥದ್ದು ನಿರೀಕ್ಷೆ ಇರುವಂಥದ್ದು. ಅಂದರೆ ವಿಶೇಷವಾಗಿ ಕೃಷಿ ಆಸಕ್ತರು ಮಾತ್ರ ಬರಬೇಕನ್ನುವಂಥ ನಿರೀಕ್ಷೆ. ಅವತ್ತು ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ನಾವು ಬನ್ನಿ ಅಂತ ನಾವು ಕರೆಯುವುದಿಲ್ಲ. ಅವತ್ತು ವಿಶೇಷವಾಗಿ ಕಾಲೇಜ್ ವಿದ್ಯಾರ್ಥಿಗಳು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಸಾರ್ವಜನಿಕರು ಅವರನ್ನು ಅದರ ನಂತರ ಬಹಳ ಮುಖ್ಯವಾಗಿರುವಂಥದ್ದು ಫೆಬ್ರವರಿ 21ನೇ ತಾರೀಕಿನ ಕಾರ್ಯಕ್ರಮ. ಮಾತಾಡೋದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ.
ಅದು ಅನ್ನದಾನ ಅನ್ನುವಂಥದ್ದು ರಾತ್ರಿವರೆಗೂ ಕೂಡ ನಡೀತಾ ಇರ್ತದೆ. ಅವತ್ತೊಂದು ಒಟ್ಟೊಂದು 25,000 ಜನ ಬರ್ಬೋದು ಅನ್ನೋ ನಿರೀಕ್ಷೆ ನಮ್ದು. ಮತ್ತೆ ಗೊತ್ತಿಲ್ಲ ಅದು ಟ್ರೆಂಡ್ ಹೇಗೆ ನಿಲ್ತದೆ ಅಂತ ಹೇಳಿ. 5 to 7 ರೈತಪೀಠ. ಹೌದು, ರೈತಪೀಠ ಪ್ರಶಸ್ತಿ ಕಾರ್ಯಕ್ರಮ ಇರುವಂತದ್ದು 20ನೇ ತಾರೀಕು ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ. ಅವತ್ತು ಪೂಜ್ಯ ಶ್ರೀ ಅದೃಶ್ಯ ನಾಡಸಿದ್ದೇಶ್ವರ ಸ್ವಾಮೀಜಿಯವರು ಭಾಗವಹಿಸ್ತಾರೆ. ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಯವರು ದುಳದುಂಡೀಶ್ವರ ಸಿದ್ಧ ಸಂಸ್ಥಾನ ಮಠ ಬೆಳಗಾವಿ. ಅದೇ ರೀತಿ ಅವತ್ತಿನ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ಮೋಹನ್ ಆಳ್ ಅವರು ವಹಿಸ್ತಾರೆ. ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ರವರ ಗೌರವ ಉಪಸ್ಥಿತಿ ಇರ್ತದೆ. ಈ ರೀತಿ ಅವತ್ತಿನ ಕಾರ್ಯಕ್ರಮ ನಡೀತದೆ ಸರ್. ಪ್ರಶಸ್ತಿ ಪ್ರದಾನ ಆಗುವಂಥದ್ದು ಶ್ರೀ ಬಿ ಕೆ ದೇವರಾಯ ಹಿಟ್ಟಬಾಗಿಲು ಅನ್ನುವಂಥದ್ದು. ಸುಮಾರು 240ಕ್ಕಿಂತಲೂ ಹೆಚ್ಚು ವಿಧದ ಭತ್ತದ ತಳಿಗಳನ್ನು ಅಭಿವೃದ್ಧಿ ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ ಅವರು. ಮೊನ್ನೆ ನಮ್ಮ ಡಾಕ್ಟರ್ ರಾಮಕೃಷ್ಣ ಆಚಾರ್ಯ ಅವರ ಮನೆಗೆ ವಿಸಿಟ್ ಮಾಡಿದ್ರು. ತುಂಬಾ ವಿಶೇಷವಾದಂತ ಸಾಧನೆ ಅವರು. ಒಂದು ಕೃಷಿ ಯೋಗಿ ಅಂತ ಕರಿಬಹುದು, ಮಹಾ ತಪಸ್ವಿ ಅಂತಲೇ ಕರಿಬಹುದು ಅವರು. ಆ ರೀತಿ ಕೃಷಿ ಮತ್ತು ಅವರಿಗೆ ಒಂದು ತಾದಾತ್ಮ್ಯ ಬೆಳೆದಿದೆ. ಕೃಷಿಯೇ ಬದುಕನ್ನಾಗಿ ಮಾಡ್ಕೊಂಡಿದ್ದಾರೆ. ಇದೊಂದು ಈ ವರ್ಷ ಇದೊಂದು ಪೈಲಟ್ ಪ್ರೋಗ್ರಾಮ್ ತರ. ಈ ವರ್ಷ ಕೆಲವು ಎಲ್ಲ ಅದಕ್ಕೊಂದು ಚೌಕಟ್ಟನ್ನು ನಿರ್ಮಾಣ ಮಾಡುವಂತ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಇದ್ದೇವೆ. ಇದು ಪ್ರತಿ ವರ್ಷ ನಡೆಯುವಂತ ಒಂದು ಯೋಜನೆ, ಕೃಷಿ ಮಂಡಲ ಮತ್ತು ಈ ರೈತಪೀಠ ಪ್ರಶಸ್ತಿ. ಇವತ್ತು ಸುಮಾರು ಒಂದು 25,000ಕ್ಕಿಂತಲೂ ಹೆಚ್ಚು ಜನರು ಬರಬೇಕು ಅನ್ನುವಂತ ನಮ್ಮ ನಿರೀಕ್ಷೆ ಇರುವಂಥದ್ದು. ಹಾಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ನಾವು ಮನೆ ಮನೆಗೆ ಆಮಂತ್ರಣಗಳನ್ನು ತಲುಪಿಸುವಂಥದ್ದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ ಜನರನ್ನು ಕರೆಯುವಂಥದ್ದು ಮಾಡ್ತಾ ಇದ್ದೇವೆ. ನಮ್ಮ ರಾಮಕೃಷ್ಣಾಚಾರ್ಯರ ಮೊದಲಿಂದ ಒಂದು ಕಲ್ಪನೆ ಅಂತ ಹೇಳಿದ್ರೆ ಇದರಲ್ಲಿ ಆಡಂಬರದ ಪ್ರಶ್ನೆ ಇಲ್ಲ. ಒಂದು ನಾಗಮಂಡಲದ ಒಂದು ನಿಜವಾದ ಒಂದು ಕಲ್ಪನೆ ಅನ್ನುವಂಥದ್ದು ಜನರಿಗೆ ಒಂದು ವಿಶೇಷ ಸಂದೇಶದ ರೂಪದಲ್ಲಿ ಅದು ತಲುಪಬೇಕು ಅನ್ನುವಂಥದ್ದು ಅವರ ಕಲ್ಪನೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗ ಎಲ್ಲೂ ಕೂಡ ಸದ್ದುಗದ್ದಲಗಳಿಗೆ ಅವಕಾಶ ಇಲ್ಲದೆ ಅಥವಾ ತುಂಬಾ ಸುಡುಮದ್ದುಗಳು ಮತ್ತೊಂದು ಮಗು ಯಾವುದು ಬಳಸದೆ ಒಂದು ಸಹಜ ರೀತಿಯಲ್ಲಿ ನಾಗಮಂಡಲವನ್ನು ಮಾಡಬೇಕು. ನಮ್ಮ ದೇಶೀಯವಾದಂತಹ ಮಂಗಳವಾದ್ಯ, ಅದೇ ರೀತಿ ದೊಂದಿ ಬೆಳಕು, ಅಲಂಕಾರಗಳು ಕೂಡ ಅಷ್ಟೇ. ಎಲ್ಲೂ ಕೂಡ ಒಂದು ಆಡಂಬರಕ್ಕೆ ನಾವು, ವೈಭವೀಕರಣಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ. ಸಹಜತೆಗೆ ಹೆಚ್ಚು ಮಹತ್ವ ಕೊಟ್ಟು ಅವತ್ತು ಜನ ಬಂದು ಈ ವ್ಯವಸ್ಥೆಗಳನ್ನು ಜನ ನೋಡಬೇಕು. ಮತ್ತು ಇದನ್ನು ಅವರವರ ಊರಲ್ಲಿ ಈ ತರದ ಒಂದು ಮಾಡೆಲ್ ಸರ್ ಅವಾಗ ಹೇಳಲಿಕ್ಕೆ ಮರೆತರು ಅಂತ ಕಾಣ್ತದೆ. ಅವ್ರದ್ದು ಯಾವತ್ತು ಕೂಡ ಒಂದು ಮಾತುಂಟು ಹೇಳುವಂಥದ್ದು, ಒಬ್ಬ ಕೃಷಿಕ ಕೂಡ ನಾಳೆ ಒಂದು ಬೆನ್ಸ್ ಕಾರಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ರಾಮಕೃಷ್ಣಾಚಾರ್ಯ ಕಲ್ಪನೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ರೀತಿ ಮಲ್ಟಿ ಕ್ರಾಪ್ಸ್, ಬೇರೆ ಬೇರೆ ರೀತಿಯ ಕ್ರಾಪ್ಗಳು ಕೃಷಿಯಲ್ಲೂ, ಅದರ ಜೊತೆಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಬೇರೆ ಬೇರೆ ಹಸು ಸಾಕಾಣಿಕೆ, ಇದು ಒಂದು ರೀತಿಯ ಬಹುತ್ವ ಇರಬೇಕನ್ನೋ ಕಲ್ಪನೆ. ಅದನ್ನು ಈ ನಾಗಮಂಡಲದ ಮುಖಾಂತರ ಸಮಾಜಕ್ಕೆ ತಲುಪಿಸಬೇಕನ್ನೋದು ಯೋಜನೆ ಇರುವಂಥದ್ದು. ಇಲ್ಲ, 12 ಗಂಟೆಗೆ ಮುಗೀತದೆ. ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಶುರು ಆಗ್ತದೆ. ಧಾರ್ಮಿಕ ವಿಧಿವಿಧಾನಗಳು 11-11:30 ಗಂಟೆ ಮುಗೀತದೆ, ಎಲ್ಲ ಮುಗೀತು. ಬೆಳಿಗ್ಗೆ ತನಕ ಏನು ಇರೋದಿಲ್ಲ. ಆಮೇಲೆ ಪ್ರಸಾದ ರೂಪದಲ್ಲಿ ಕೂಡ ಕೊಡುವಂಥದ್ದು ಬೀಜದ ಉಂಡೆಗಳನ್ನು ಕೊಡ್ತಾ ಇದ್ದಾರೆ, ಸೀಡ್ ಬಾಲ್ಸ್ ಅನ್ನೇ ಕೊಡ್ತಾ ಇರುವಂಥದ್ದು. ಆಮೇಲೆ ಇಲ್ಲಿ ಏನು ನಾವು ಹಿಂಗಾರಗಳು ಅನಿವಾರ್ಯವಾಗಿ ದೇವತಾ ವಿಧಿವಿಧಾನದಲ್ಲಿ ಹಿಂಗಾರ ಬಳಸುವಂಥದ್ದು ಬಹಳ ಅನಿವಾರ್ಯ. ಆ ನಿಟ್ಟಿನಲ್ಲಿ ಸುಮಾರು ಒಂದು 2,500 ಬೇರೆ ಬೇರೆ ಗಿಡಗಳನ್ನು ಪ್ರಸಾದ ರೂಪದಲ್ಲಿ ಅವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ವಿಶೇಷ ಸಂದೇಶ ಅಂತ ನಾವು ಭಾವಿಸ್ತಾ ಇದ್ದೇವೆ.